ಸೊ ಹಾಯ್ ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಕಿರಣ್ ನಾಯಕ್. ಇವತ್ತು ಹೊಸಪೇಟೆ ಹಂಪಿ ಕ್ಷೇತ್ರದಲ್ಲಿದ್ದೀವಿ. ತುಂಬ ಖುಷಿಯಾಗುತ್ತೆ. ದೇವಸ್ಥಾನ ನೋಡಿದ್ರೆ ಒಂದು ಹ್ಯಾಪಿ ಫೀಲಿಂಗ್ ಬರುತ್ತೆ. ಬಟ್ ಇಲ್ಲಿ ನೋಡಿದ್ರೆ ವೀಲ್ ಚೇರ್ ಪರ್ಸನ್ಗೆ ಯಾವುದೇ ರೀತಿಯ ಆ್ಯಕ್ಸಸ್ ಇಲ್ಲ. ಬರೋಕ್ಕೆ ಮುಂಚೆ ಯೋಚನೆ ಮಾಡಿ, ಒಂದು ಟಾಯ್ಲೆಟ್ ಇರಲ್ಲ, ಒಂದು ವಾಟರ್ ಸರಿಯಾಗಿ ನಮಗೆ ಅಲ್ಲಿ ನೀರಿರುತ್ತೆ ಬಟ್ ನಮಗೆ ಸಿಕ್ಕಲ್ಲ. ಸೊ ಹಾಗಾಗಿ ಇಲ್ಲಿ ಬರಬೇಕಂದ್ರೆ ವಿಕಲಚೇತನರು, ವಯಸ್ಸಾಗಿರೋರು ಮತ್ತು ಮಕ್ಕಳು ಬಿ ಕೇರ್ಫುಲ್ಲಾಗಿ ಬರಬೇಕು. ಸೊ ಮೊತ್ತ ಟೋಟಲಿ ವೀಲ್ ಚೇರ್ ಪರ್ಸನ್ ಮಾತ್ರ ಇಲ್ಲಿ ಬರೋಕ್ಕೆ ಹೋಗಬೇಡಿ. ಯಾಕಂದರೆ ಇಲ್ಲಿ ಒಂದು ಆಕ್ಸೆಸಿಬಿಲಿಟಿ ಕರ್ನಾಟಕ ಸರ್ಕಾರ 2016 ಕಾಯ್ದೆ ಪ್ರಕಾರ ಎಲ್ಲ ದೇವಸ್ಥಾನಗಳಲ್ಲಿ, ಎಲ್ಲ ಪಾರ್ಕ್ಗಳಲ್ಲಿ, ಎಲ್ಲ ಟೆಂಪಲ್ಗಳಲ್ಲಿ ಕೂಡ ರ್ಯಾಂಪ್ ಆಗಬೇಕಂತ ಇದೆ. ಸೊ ಇವತ್ತು ನಾವು ಬೆಂಗಳೂರಿನಿಂದ ಇಲ್ಲಿ ಬಂದಿದ್ದೀವಿ. ಯಾವುದೇ ಮೂಲೆಯಲ್ಲಿ ನೋಡಿದ್ರೂ ಕೂಡ ರ್ಯಾಂಪ್ ಇಲ್ಲ. ಸೊ ಯಾವುದೇ ಮೂಲೆಯಲ್ಲಿ ರ್ಯಾಂಪ್ ಇಲ್ಲ, ರ್ಯಾಂಪ್ ಬೇಕೇ ಬೇಕು ನಮಗೆ. ಸೊ ಇದು ತುಂಬ ಮುಖ್ಯ. ಆ್ಯಂಡ್ ಇವಾಗ ಸುಮಾರು 600 ವರ್ಷಗಳಿಂದ ಈ ಟೆಂಪಲ್ ಆಗಿರೋದು ತುಂಬ ಹೆಮ್ಮೆ ಇರುತ್ತೆ. ಸೊ ಈ ಟೆಂಪಲ್ಗೆ ಒಂದು ಹೆಸರಿದೆ. ಕರ್ನಾಟಕ ಸರ್ಕಾರ ಬಂದಮೇಲೆ ನಮಗೆ ಈ ಸರ್ಕಾರ ತಗೊಂಡ ಮೇಲೆ, ಮುಜರಾಯಿ ಇಲಾಖೆಯವ್ರು ತಗೊಂಡ ಮೇಲೆ ಇದನ್ನು ಡೆವಲಪ್ಮೆಂಟ್ ಮಾಡಬೇಕು. ಅಟ್ಲೀಸ್ಟ್ ಅಲ್ಲಿ ನೋಡಿ ರ್ಯಾಂಪ್ ಯಾವ ಥರ ಹಾಕಿದ್ದಾರೆ ಅವರು, ಒಂದು ಚೆಕ್ಕದು ಒಂದು ಅಲ್ಲಿ ಇದ್ಬಿಟ್ಟು ಅದು ಯಾವುದೇ ರೀತಿಯ ಆಕ್ಸೆಸ್ ಇಲ್ಲ. ಇಲ್ಲಿ ಯಾವುದೇ ರೀತಿಯ ಸರಿಯಾದ ಸಪೋರ್ಟ್ ಇಲ್ಲ. ಸೊ ಹಾಗಾಗಿ ದಯಮಾಡಿ ಎಲ್ಲ ಟೆಂಪಲ್ಗಳಲ್ಲೂ, ನಾಟೇ ಇಲ್ಲಿ ಪ್ರತಿಯೊಂದು ಟೆಂಪಲ್ಗಳಲ್ಲೂ ಕೂಡ ರ್ಯಾಂಪ್ ಆಕ್ಸೆಸಿಬಿಲಿಟಿ ಇರಬೇಕು. ರ್ಯಾಂಪ್ ಕಡ್ಡಾಯವಾಗಿ ಹಾಕಬೇಕು. 2016 ಕಾಯ್ದೆ ಇದೆ. ಆ ಕಾಯ್ದೆ ಪ್ರಕಾರ ಇದನ್ನು ಫಾಲೋ ಮಾಡಬೇಕು. ಮೈ ರ್ಯಾಂಪ್ ಮೈ ಸಿಟಿ, ಮೈ ರ್ಯಾಂಪ್ ಮೈ ಟೆಂಪಲ್ ಅನ್ನೋ ಹೆಸರನ್ನ ನಾವು ಇವತ್ತು ಹ್ಯಾಶ್ಟ್ಯಾಗ್ ಮಾಡ್ತಾಯಿದ್ದೀವಿ. ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಕಿರಣ್ ನಾಯಕ್.